ದಿನಾಂಕ 3/7/2026ರಂದು ಬಾತ್ಮೀದಾರರಿಂದ ಕುಂಬಳಗೋಡು ಪೊಲೀಸ್ ಠಾಣಾ ಅಧಿಕಾರಿ ಸಿಬ್ಬಂದಿಯವರ ಠಾಣಾ ಸರಹದ್ದಿನ ಬಿಡಿಎ ಅಪಾರ್ಟ್ಮೆಂಟ್ವೊಂದರಲ್ಲಿ ಬಾಡಿಗೆದಾರನಾದ ವ್ಯಕ್ತಿಯು ಕೋಟಾ ನೋಟುಗಳನ್ನು ಚಲಾವಣೆ ಮಾಡುತ್ತಿದ್ದನೆಂದು ಖಚಿತ ಮಾಹಿತಿಯೊಂದು ದೊರೆಯುತ್ತದೆ. ಈ ಮಾಹಿತಿಯನ್ನಾಧರಿಸಿ ಕುಂಬಳಗೋಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ. ಪ್ರಕರಣದ ತನಿಖೆಯನ್ನು ಮುಂದುವರಿಸಿದ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಂಡು ಬಾತ್ಮೀದಾರರು ನೀಡಿದ ಖಚಿತ ಮಾಹಿತಿಯ ಮೇರೆಗೆ ದಿನಾಂಕ 3/7/2026ರಂದು ಓರ್ವ ವ್ಯಕ್ತಿಯನ್ನ ಕೆಂಚನಪುರ ಕ್ರಾಸ್ ಬಳಿ ವಶಕ್ಕೆ ಪಡೆದು ವಿಚಾರಣೆಗೊಳಿಸಲಾಗಿ ಈ ಪ್ರಕರಣದಲ್ಲಿ ಕೋಟಾ ನೋಟುಗಳನ್ನು ಮುದ್ರಣ ಮಾಡಿ ಹಾಗೂ ಚೆನ್ನೈನಲ್ಲಿರುವ ಓರ್ವ ಸಹಕಾರನಿಗೆ ಮಾರಾಟ ಮಾಡುತ್ತಿದ್ದಾಗಿ ಒಪ್ಪಿಕೊಂಡಿದ್ದಾರೆ. ದಿನಾಂಕ 3/7/2026ರಂದು ಬಾತ್ಮೀದಾರರಿಂದ ಕುಂಬಳಗೋಡು ಪೊಲೀಸ್ ಠಾಣಾ ಅಧಿಕಾರಿ ಸಿಬ್ಬಂದಿವರಿಗೆ ಠಾಣಾ ಸರಹದ್ದಿನ ಬಿಡಿಎ ಅಪಾರ್ಟ್ಮೆಂಟ್ವೊಂದರಲ್ಲಿ ಬಾಡಿಗೆನಾದ ವ್ಯಕ್ತಿಯು ಕೋಟಾ ನೋಟುಗಳನ್ನು ಚಲಾವಣೆ ಮಾಡುತ್ತಿದ್ದನೆಂದು ಖಚಿತ ಮಾಹಿತಿಯೊಂದಿಗೆ ದೊರೆಯುತ್ತದೆ. ಈ ಮಾಹಿತಿಯನ್ನಾಧರಿಸಿ ಕುಂಬಳಗೋಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ. ಪ್ರಕರಣದ ತನಿಖೆಯನ್ನು ಮುಂದುವರಿಸಿದ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಂಡು ಬಾತ್ಮೀದಾರರು ನೀಡಿದ ಖಚಿತ ಮಾಹಿತಿಯ ಮೇರೆಗೆ ದಿನಾಂಕ 3/7/2026ರಂದು ಓರ್ವ ವ್ಯಕ್ತಿಯನ್ನು ಕೆಂಚನಪುರ ಕ್ರಾಸ್ ಬಳಿ ವಶಕ್ಕೆ ಪಡೆದು ವಿಚಾರಣೆಗೊಳಿಸಲಾಗಿದೆ. ಈ ಪ್ರಕರಣದಲ್ಲಿ ಕೋಟಾ ನೋಟುಗಳನ್ನು ಮುದ್ರಣ ಮಾಡಿ ಹಾಗೂ ಚೆನ್ನೈನಲ್ಲಿರುವ ಓರ್ವ ಸಹಚರನಿಗೆ ಮಾರಾಟ ಮಾಡುತ್ತಿದ್ದು ತಪ್ಪೊಪ್ಪಿಕೊಂಡಿದ್ದಾರೆ. ದಿನಾಂಕ 4/7/2026ರಂದು ಆರೋಪಿಯನ್ನ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿ 10 ದಿನಗಳ ಕಾಲ ಪೊಲೀಸ್ ಅಭಿರಕ್ಷೆಗೆ ಪಡೆದುಕೊಳ್ಳಲಾಯಿತು. ಪೊಲೀಸ್ ಅಭಿರಕ್ಷೆಗೆ ಪಡೆದ ವ್ಯಕ್ತಿಯನ್ನ ಸುದೀರ್ಘವಾಗಿ ವಿಚಾರಣೆಗೊಳಿಸಲಾಗಿದೆ. ಹೆಚ್ಚಿನ ಹಣ ಗಳಿಸುವ ಉದ್ದೇಶದಿಂದ ಕೋಟಾ ನೋಟುಗಳನ್ನು ಮುದ್ರಣ ಮಾಡಿ ಮಾರಾಟ ಮಾಡುತ್ತಿದ್ದು ತಿಳಿದುಬಂದಿದೆ. ಆರೋಪಿ ನೀಡಿದ ಮಾಹಿತಿ ಮೇರೆಗೆ ದಿನಾಂಕ 7/7/2026ರಂದು ತಮಿಳುನಾಡು ಚೆನ್ನೈನ ಮಾರುತಿನಗರದಲ್ಲಿ ಓರ್ವ ಸಹಚರನನ್ನು ವಶಕ್ಕೆ ಪಡೆಯಲಾಯಿತು. ಅದೇ ದಿನ ವಶಕ್ಕೆ ಪಡೆದ ಆರೋಪಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಮಾನ್ಯ ನ್ಯಾಯಾಲಯವು ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುತ್ತದೆ. ಆರೋಪಿಗಳು ನೀಡಿದ ಮಾಹಿತಿಯ ಮೇರೆಗೆ ದಿನಾಂಕ 4/7/2026ರಂದು 8/7/2026ರ ಅವಧಿಯಲ್ಲಿ ಬೆಂಗಳೂರು ಹಾಗೂ ಚೆನ್ನೈನ ಆರೋಪಿಗಳ ವಾಸದ ಮನೆಯಿಂದ ₹500 ಮುಖಬೆಲೆಯ 338 ನೋಟುಗಳು, 3 ಮೊಬೈಲ್ ಫೋನ್, 1 ಜೆರಾಕ್ಸ್ ಮಿಷಿನ್, 1 ಲ್ಯಾಪ್ಟಾಪ್, 1 ಕಾರು ಹಾಗೂ ಇತರ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇವುಗಳ ಒಟ್ಟು ಮೌಲ್ಯ 3,29,000. ದಿನಾಂಕ 9/7/2026ರಂದು ಆರೋಪಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಮಾನ್ಯ ನ್ಯಾಯಾಲಯವು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುತ್ತದೆ. ಈ ಕಾರ್ಯಾಚರಣೆಯನ್ನು ನೈಋತ್ಯ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ಶ್ರೀಮತಿ ಅನಿತಾ ಬಿ ಹದಣ್ಣನವರ್ IPS ರವರ ಮಾರ್ಗದರ್ಶನದಲ್ಲಿ ಕೆಂಗೇರಿ ಉಪಭಾಗದ ಉಪ ಪೊಲೀಸ್ ಆಯುಕ್ತರಾದ ಶ್ರೀ ಸತ್ಯವತಿ ಎಸ್ ಅವರ ನೇತೃತ್ವದಲ್ಲಿ ಕುಂಬಳಗೋಡು ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀಕುಮಾರ್ ಹಾಗೂ ಇತರೆ ಅಧಿಕಾರಿ ಸಿಬ್ಬಂದಿಗಳ ತಂಡವು ಪ್ರಕರಣವನ್ನು ಭೇದಿಸಿರುವುದರಲ್ಲಿ ಯಶಸ್ವಿಯಾಗಿದೆ. ಸೌತ್ ವೆಸ್ಟ್ ಡಿವಿಷನಲ್ಲಿ ಇಬ್ಬರು ಆರೋಪಿಯವರು ಇಂಟರ್ಸ್ಟೇಟ್ ಇವರು ಪ್ರಿಂಟಿಂಗ್ ಆಫ್ ಕೌಂಟರ್ಫೇಟ್ ನೋಟ್ಸ್ ಮಾಡ್ತಾಯಿದ್ರು. 500 ರೂಪಾಯಿ ವ್ಯಾಲ್ಯೂದು ಕೌಂಟರ್ಫೇಟ್ ನೋಟ್ಸ್ ಪ್ರಿಂಟ್ ಮಾಡ್ತಾಯಿದ್ರು. ಅದರದ್ದು ಗ್ಯಾಂಗ್ ಇವರು ಅರೆಸ್ಟ್ ಮಾಡಿದ್ದಾರೆ. ಇಬ್ಬರು ಆರೋಪಿಯವರು ಇದ್ದಾರೆ. ಇಬ್ಬರು, ಒಬ್ಬ ಮೈಸೂರವರು, ಒಬ್ಬ ತಮಿಳ್ನಾಡು. ಇನ್ನೂ ಕೆಲವು ಮಾಹಿತಿ ಅವ್ರಿಗೆ ಬರ್ತಾಯಿದೆ. ಬಟ್ ಆ್ಯಸ್ ಆಫ್ ನಾವು 3.2 ಲ್ಯಾಕ್ ವರ್ತದ್ದು ಎಲ್ಲ ಮೆಷಿನರಿ ಮತ್ತು ಕರೆನ್ಸಿ ಐಟಮ್ಸ್ ಸಿಕ್ಕಿದೆ. ಫೇಕ್ ಇದು ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಆ್ಯಸ್ ಆಫ್ ನಾವು ಅವ್ರು ಹೇಳೋದು ಬರೀ ನಾವು 5 ಲಕ್ಷ ಮಾಡಿದ್ದೀವಿ, ಆದರೆ ಅದು ಸಾಧ್ಯನೇ ಇಲ್ಲ. ನಾವು ಇನ್ನೂ ಟೆಕ್ನಿಕಲ್ ಬೇಸಿಸ್ ಮೇಲೆ ಡೀಟೇಲ್ ಪತ್ತೆ ಮಾಡ್ತೇವೆ.